ಓಂ ಶ್ರೀ ಸಾಯಿರಾಮ್. ನನ್ನ ಹೆಸರು ಅನಂತ್. ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದೇನೆ. ನನಗೆ 10 ವಯಸ್ಸಿದ್ದಾಗ ಶ್ವಾಸಕೋಶದ ತೊಂದರೆ ಇತ್ತು. ಆವಾಗ ನಮ್ಮ ದೊಡ್ಡಪ್ಪನವರಾದ ಬಿ ಶಂಕರ್ರಾವ್ ಕೊಳಲು ವಾದಕರು, ಇವರು ಪ್ರಸಿದ್ಧ ಕೊಳಲು ವಿದ್ವಾಂಸರಾದ TR ಮಹಾಲಿಂಗಂನವರ ಶಿಷ್ಯರು. ನಾನು ಅವರ ಜೊತೆ ಅಭ್ಯಾಸ ಮಾಡಲು ಶುರು ಮಾಡಿದೆ. ನಾನು ತದನಂತರ ಸಂಗೀತದಲ್ಲಿ ಆಸಕ್ತಿ ಬೆಳೆಸ್ಕೊಂಡು ಜೂನಿಯರ್ ಪರೀಕ್ಷೆ, ಸೀನಿಯರ್ ಪರೀಕ್ಷೆ ಪಾಸ್ ಮಾಡಿದೆ. ನಾನು ಆಲ್ ಇಂಡಿಯಾ ರೇಡಿಯೋಲಿ ಯೂತ್ ಆರ್ಟಿಸ್ಟ್ ಕೂಡ ಆಗಿದ್ದೆ ಹಾಗೂ ದೂರದರ್ಶನದಲ್ಲಿ ಸುಮಾರು ಕಚೇರಿಗಳನ್ನು ಕೊಟ್ಟಿದ್ದೇನೆ. ನಂತರ ನಾನು ವಿದ್ವತ್ ಪಾಸ್ ಮಾಡಿಕೊಂಡು ದೇಶ ವಿದೇಶಗಳಲ್ಲಿ ಸುಮಾರು ಕೊಳಲು ಕಚೇರಿಗಳನ್ನು ಕೊಟ್ಟಿದ್ದೇನೆ ಹಾಗೂ ಇವಾಗ ಶಿಷ್ಯಂದರಿಗೆ ನಾನು ಪಾಠ ಹೇಳಿಕೊಡ್ತಾ ಇದ್ದೇನೆ. ಬೈ ಪ್ರೊಫೆಷನ್ ನಾನು ಇಂಜಿನಿಯರ್, ಆದರೂ ಸಂಗೀತದಲ್ಲಿ ಆಸಕ್ತಿ ಇರೋದರಿಂದ ಸಂಗೀತ ಅಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ದೂರದ ಸಂಬಂಧಿಯೊಬ್ಬರ ಮಗಳು ಸ್ಲಿಪ್ ಡಿಸ್ಕ್ ಆಗಿ ಸುಮಾರು ವೈದ್ಯರ ಹತ್ರ ತೋರಿಸಿ ಪರಿಹಾರಕ್ಕೆ ಟ್ರೈ ಮಾಡಿದ್ರು. ಏನೂ ಆಗದೆ ಕಡೆಗೆ ಸ್ವಾಮಿ ಹತ್ರ ಬಂದು ನೇರ ದರ್ಶನ ಪಡೆದರು. ಸ್ವಾಮಿ ಅದನ್ನು ಕ್ಷಣದಲ್ಲೇ ಪರಿಹಾರ ಮಾಡಿದ್ರು. ಸೊ ಆಗ ನಮಗೆ ಸ್ವಾಮಿಯವರ ಪರಿಚಯವಾಯಿತು. ಇದಾದ ನಂತರ ನಾನು ಸತತವಾಗಿ 1994ರಿಂದ ನಮ್ಮ ತಂದೆಯವರ ಜೊತೆ ಬೃಂದಾವನಕ್ಕೆ ಹೋಗೋಕ್ಕೆ ಶುರು ಮಾಡಿದೆ. ಸ್ವಾಮಿಗಳ ದರ್ಶನಕ್ಕೆ ಹೋಗ್ತಾ ಇದ್ವಿ ಹಾಗೂ ಭಜನೆ ಕೇಳಿಸ್ಕೊಳ್ಳೋಕೆ ಹೋಗ್ತಾ ಇದ್ವಿ. ನನಗೂ ನನ್ನ ಪ್ರೊಫೆಷನಲ್ ಲೈಫಲ್ಲಿ ಕೆಲವು ತೊಂದರೆಗಳು ಬಂದಾಗ ಸ್ವಾಮಿಯವರನ್ನು ನಾನು ಧ್ಯಾನ ಮಾಡಿ, ಸ್ವಾಮಿ ನನಗೆ ಇದರ ಪರಿಹಾರ ಕೊಡಿ ಅಂತ ಹೇಳಿದಾಗ ಅದು ಕ್ಷಣದಲ್ಲೇ ಪರಿಹಾರ ಸಿಗ್ತಾ ಇತ್ತು ನನಗೆ. ಇದರಿಂದ ನನಗೆ ಸ್ವಾಮಿ ಬಗ್ಗೆ ಭಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಯಿತು. ನಾನು ಹೀಗೆ ಸ್ವಾಮಿಯವರ ವೈಟ್ ಫೀಲ್ಡ್ ಆಶ್ರಮಕ್ಕೆ ಪದೇ ಪದೇ ಹೋಗುತ್ತಿರುವಾಗ 2023ರಲ್ಲಿ ಒಂದು ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಅಂದರೆ ವಾದ್ಯಗೋಷ್ಠಿಯಲ್ಲಿ ನಾನು ಕೊಳಲು ವಾದನೆಯನ್ನು ಮಾಡಲು ನನಗೆ ಒಂದು ಆಹ್ವಾನ ಬಂತು. ಇದು ನನ್ನ ಭಾಗ್ಯ ಅಂತಲೇ ಹೇಳ್ಬೋದು. ವೈಲಿನ್, ವೀಣೆ, ಸಿತಾರ್, ಮೃದಂಗ, ತಬಲಾ ಹೀಗೆ ಸುಮಾರು ವಾದ್ಯಗಳಿತ್ತು. ಇದರಲ್ಲಿ ನಾವು ಕರ್ನಾಟಕ ಸಂಗೀತ, ಪಾಪ್ಯುಲರ್ ಕೃತೀಸು ಹಾಗೂ ಸ್ವಾಮಿಯವರ ಭಜನೆಗಳು ಹಾಗೂ ಒಂದು ಇಂಗ್ಲೀಷ್ ನೋಟ್ ಇದನ್ನು ನುಡಿಸಿದ್ವಿ. ಇದಾದ ನಂತರ ನಮಗೆ ಇದೇ ತಂಡವನ್ನು ಪುಟ್ಟಪರ್ತಿಯಲ್ಲಿ ನಮಗೆ ನುಡಿಸಲು ಅವಕಾಶ ಸಿಕ್ತು. ಇದು ನನ್ನ ಭಾಗ್ಯನೇ. ಯಾಕಂದರೆ ನಾವು ಎಲ್ಲೇ ಕಚೇರಿ ಕೊಟ್ಟಿದ್ದರೂ ಸ್ವಾಮಿಯವರ ಸನ್ನಿಧಿಯಲ್ಲಿ ನಾನು ಕೂತ್ಕೊಂಡು ನುಡಿಸ್ಬೇಕಾದ್ರೆ ಅದರ ತೃಪ್ತಿ ಹಾಗೂ ಆನಂದಕರವಾಗಿತ್ತು ಅಂತ ನಾನು ಹೇಳ್ಬೋದು. 2024ನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯದ ಸತ್ಯಸಾಯಿ ಸಂಸ್ಥೆ ಅವರು ಸತ್ಯಸಾಯಿ ಪಂಚರತ್ನ ಕೃತಿಗಳಲ್ಲಿ ಕೊಳಲು ವಾದನ ನುಡಿಸಲು, ಗೋಷ್ಠಿ ಗಾಯನದಲ್ಲಿ ನುಡಿಸಲು ನನ್ನನ್ನು ಆಹ್ವಾನಿಸಿದರು. ಸತ್ಯಸಾಯಿ ಪಂಚರತ್ನ ಕೃತಿಗಳನ್ನು ನಾನು ಅಭ್ಯಾಸ ಮಾಡಲು ಸಾಯಿ ಗೀತಾಂಜಲಿಗೆ ಬಂದು ಹಾಡುವವರ ಜೊತೆ ನಾನು ಅಭ್ಯಾಸ ಶುರು ಮಾಡಿ ಸಾಯಿ ಪಂಚರತ್ನ ಕೃತಿಗಳನ್ನು ಕಲಿತೆ. ನಂತರ ವೈಟ್ ಫೀಲ್ಡ್ ಆಶ್ರಮದಲ್ಲಿ ಆರಾಧನೆ ದಿನ ನಾನು ಇದನ್ನು ಸ್ವಾಮಿಗೆ ಅರ್ಪಿಸಿದೆ ಗೋಷ್ಠಿ ಗಾಯನದಲ್ಲಿ. ನಂತರ 2025ನೇ ಇಸವಿಯಿಂದ ಸತತವಾಗಿ 2 ವರ್ಷ ನನಗೆ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಸಿದ್ಧ ವಿದ್ವಾಂಸರ ಆದ ರಾಜ್ಕುಮಾರ್ ಭಾರತಿ ಹಾಗೂ ತಂಡದವರ ಜೊತೆ ನುಡಿಸಲು ಅವಕಾಶ ಸಿಕ್ಕಿದೆ. ಇದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಆಮೇಲೆ ಇಂಥ ಪ್ರಸಿದ್ಧ ವಿದ್ವಾಂಸರ ಜೊತೆ ನಾವು ನುಡಿಸ್ಬೇಕಾದ್ರೆ ನಮ್ಮ ಸಾಮರ್ಥ್ಯಕ್ಕೂ ಮೀರಿ ಹೆಚ್ಚಾಗಿ ನಾವು ನುಡಿಸ್ಬೇಕಾಗತ್ತೆ. ಇದು ಸ್ವಾಮಿ ಕೃಪೆಯಿಂದಲೇ ಸಾಧ್ಯ ಅಂತ ನನ್ನ ಭಾವನೆ. ಸತತ 2 ವರ್ಷಗಳಿಂದ ಈ ಸಾಯಿ ಪಂಚರತ್ನ ಕೃತಿಗಳನ್ನು ಅಭ್ಯಾಸ ಮಾಡುತ್ತಾ ಹಾಗೂ ಸ್ವಾಮಿಗೆ ಅರ್ಪಿಸುತ್ತಾ ನನ್ನ ಅನಿಸಿಕೆ ಏನೆಂದರೆ, ತ್ಯಾಗರಾಜರ ಪಂಚರತ್ನ ಕೃತಿಗಳು ಸಂಗೀತದ ಆಳವನ್ನು ತೋರಿಸಿದರೆ ಸಾಯಿ ಪಂಚರತ್ನ ಕೃತಿಗಳು ಭಕ್ತಿ ಸೌಂದರ್ಯವನ್ನು ಎತ್ತಿ ತೋರಿಸುತ್ತದೆ. ಸಾಯಿ ಪಂಚರತ್ನ ಕೃತಿಗಳೇ ಡಾಕ್ಟರ್ ವಸಂತಲಕ್ಷ್ಮಿಯವರ ಸಾಹಿತ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಭಾರತಿಯವರು ಮಾಡಿರುವ ರಾಗ ಹಾಗೂ ಸ್ವರ ಸಂಯೋಜನೆ ಬಹಳ ಅನುಗುಣವಾಗಿ ಬಂದಿದೆ. ಇದನ್ನು ಅಭ್ಯಾಸ ಮಾಡಿ ಅರ್ಪಿಸುವುದರಲ್ಲಿ ನನಗೆ ಸ್ವಾಮಿಯ ಜೀವನ ಚರಿತ್ರೆ ಹಾಗೂ ಸ್ವಾಮಿಯ ಸಂದೇಶವನ್ನು
ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಶ್ರೀ ಸತ್ಯಸಾಯಿ ಪಂಚರತ್ನ ಕೃತಿಗಳನ್ನು ಅಭ್ಯಾಸ ಮಾಡಿ ಸ್ವಾಮಿಯ ಸನ್ನಿಧಿಯಲ್ಲಿ ಅರ್ಪಿಸುವ ಅವಕಾಶ ನನ್ನ ಜನ್ಮಾಂತರದ ಪುಣ್ಯ ಎಂದು ನಾನು ಭಾವಿಸಿದ್ದೇನೆ. ಇದಕ್ಕಾಗಿ ನಾನು ಸ್ವಾಮಿಯವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಲು ಬಯಸುತ್ತೇನೆ. ಹೀಗೆ ಸದಾಕಾಲ ಪ್ರತಿ ವರ್ಷವೂ ನನ್ನ ಕೊಳಲು ವಾದನವನ್ನು ಸ್ವಾಮಿಯವರ ಸನ್ನಿಧಿಯಲ್ಲಿ ಅರ್ಪಿಸಲು ಅವಕಾಶ ಮಾಡಿಕೊಡಲೆಂದು ನಾನು ಸ್ವಾಮಿಯವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಾನು ನನ್ನ ಮನೆಯಲ್ಲಿಯೇ ಕೊಳಲು ವಾದನದ ಕ್ಲಾಸಸ್ಸನ್ನು ಮಾಡುತ್ತಿದ್ದೇನೆ. ಶಾಸ್ತ್ರೀಯ ಸಂಗೀತದ ಜೊತೆಗೆ ಸಾಯಿ ಪಂಚರತ್ನ ಕೃತಿಗಳನ್ನು ಸಹ ನಾನು ಹೇಳಿಕೊಡುತ್ತಿದ್ದೇನೆ. ಸಾಯಿ ಪಂಚರತ್ನ ಕೃತಿಗಳು ಕಲಿಯಲು ಆಸಕ್ತಿ ಇರೋರು ಈ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬಹುದು. ನನಗೆ ಸಿಕ್ಕ ಅವಕಾಶದಂತೆ ಕಲಿತವರಿಗೂ ಸ್ವಾಮಿ ಸನ್ನಿಧಿಯಲ್ಲಿ ಅರ್ಪಿಸಲು ಅವಕಾಶ ಮಾಡಿಕೊಡಲೆಂದು ನಾನು ಸ್ವಾಮಿಯವರನ್ನು ಪ್ರಾರ್ಥಿಸುತ್ತೇನೆ. ಜೈ ಸಾಯಿರಾಮ್.